ನಮಸ್ಕಾರ ಎಲ್ಲ SSV ವಿದ್ಯಾರ್ಥಿಗಳು, ವೆರಿ ವೆಲ್ಕಮ್ ಬ್ಯಾಕ್. ಭಾಳಷ್ಟು ಜನ ಡೌಟ್ಸ್ ಕೇಳ್ತಾನೆ ಇದ್ದಾರೆ ಸರ್, ನಮ್ಮ ಸ್ಕಾಲರ್ಶಿಪ್ ಬರುತ್ತೆ. ಓಕೆ, ಭಾಳಷ್ಟು ಡೌಟ್ಸ್ ಇದಾವೆ. ಮತ್ತು ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸೊ ನೀವು ಕೂಡ ಕಮೆಂಟಲ್ಲಿ ಹಾಕಿ ನಿಮ್ಗೆ ಏನು ಡೌಟ್ಸ್ ಇದೆ, 100% ರಿಪ್ಲೈ ಬಂದೇ ಬರುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಡೌಟ್ ನೋಡೋದಾದರೆ ಸೊ ರೈತ ಸ್ಕಾಲರ್ಶಿಪ್ ನಿಮ್ಗೆ ಬಂದೇ ಬರುತ್ತೆ. ಸೊ ಇನ್ನೊಂದು ಡಿಬಿಡೇ ಆಗಿಲ್ಲ, ಭಾಳ ಜನಕ್ಕೆ ನಿಯರ್ಲಿ ಒಂದು 50% ಆಗಿಲ್ಲ. ಸೊ ಆದಷ್ಟು ಬೇಗನೆ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ತಪ್ಪದೇ ಜಾಯ್ನ್ ಆಗಿ, ಎಲ್ಲ ಕೂಡ ನಂಗೆ ಪರ್ಸ್ನಲಾಗಿ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು. ಓಕೆ, ಮತ್ತು ಬೇರೆ ಪ್ರೈವೇಟ್ ಸ್ಕಾಲರ್ಶಿಪ್ಗಳು ಕೂಡ ನನ್ನ ಹತ್ರ ಇದ್ದಾವೆ. ಕೆಲವೊಂದು ಲಿಂಕ್ಸ್ ನಾನು ನಿಮಗೆ ಸೆಂಡ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಜಾಯ್ನ್ ಆಗಿ, ಆಯಿತಾ? ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, OBC ಇವರಿಗೆ ಆ್ಯಕ್ಷನ್ ಮಾಡ್ತಾರಾ? ಅಫ್ಕೋರ್ಸ್ ಮಾಡಲೇಬೇಕು. ಸೊ ಆದರೆ ಏನು ಮಾಡಬೇಕಂದ್ರೆ, ನೀವೆಲ್ಲರೂ ನಿಮ್ಮ ಡೀನ್ ಮುಖಾಂತರ ಅಥವಾ ಕಾಲೇಜ್ ಪ್ರಿನ್ಸಿಪಲ್ ಮುಖಾಂತರ ಲೆಟರನ್ನು SSP ಹೆಡ್ಗೆ ಕಳಿಸ್ಬೇಕು. ಓಕೆ, ಮತ್ತು B Pharmacy ನಾಟ್ ರಿಸೀವ್ಡ್ ಸ್ಟಿಲ್ ಮನಿ ಅಂತ ಹಾಕಿದ್ದಾರೆ. ಎಸ್, ಅಫ್ಕೋರ್ಸ್ ಬರೀ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಮೌಂಟನ್ನು ಹಾಕಿದ್ದಾರೆ. ಬಟ್ ಬೇರೆ ವಿದ್ಯಾರ್ಥಿಗಳಿಗೆ, ನಾನ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಆದಷ್ಟು ಬೇಗನೆ ಅದು ಕ್ರೆಡಿಟ್ ಆಗುತ್ತೆ. BCA ಫೀಸ್ ಅಮೌಂಟ್ ಈ ವರ್ಷ ಬರುತ್ತೆ. ವೇಟ್ ಮಾಡಿ, ನಿಮ್ಮ ಕಾಲೇಜ್ ಕೂಡ ಒಂದ್ಸಲ ಎನ್ಕ್ವೈರಿ ಮಾಡ್ಕೊಳ್ಳಿ. BSc ನರ್ಸಿಂಗ್ ಕೂಡ ನಿಮಗೆ ಸ್ಕಾಲರ್ಶಿಪ್ ಒಂದೇ ಬರುತ್ತೆ. ಸೊ ಈ ವರ್ಷ ಸ್ವಲ್ಪ ಡಿಲೇ ಆಗಿದೆ. ಓಕೆ, ಬಟ್ ಇನ್ನೊಂದು 1 ತಿಂಗಳು ಅಥವಾ 1.5 ತಿಂಗಳ ಒಳಗಡೆ ನಿಮಗೆ ಅಮೌಂಟನ್ನು ನಿಮಗೆ ಬರುತ್ತೆ. ಮತ್ತು ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಫೀಸ್ ರೆಸಿಪ್ಟ್ ಎಷ್ಟಿರುತ್ತಲ್ಲ, ಅದು ಅರ್ಧ ಅಷ್ಟು ನಿಮಗೆ ಬರುತ್ತೆ. ಆಯಿತಾ? ಮ್ಯಾನೇಜರ್ ಇದೆ ಈ ವರ್ಷ ದೊಡ್ಡ ಡೌಟ್ ಇದೆ. ಬಟ್ ಸ್ಟಿಲ್ ದೆನ್ ಟ್ರೈ ಮಾಡಿ, ಬರೋ ಚಾನ್ಸ್ ಇದೆ. ಬ್ರೋ, ನಂದು ವೆರಿಫಿಕೇಷನ್ ಆಗಿಲ್ಲ. ಸೊ ನೀವು ಈ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಕ್ಕಿಲ್ಲ, ಅಥವಾ ಕಾಲೇಜಿಗೆ ಕೇಳಿ, ಯಾಕಂದರೆ ವೆರಿಫಿಕೇಷನ್ ಬಂದುಬಿಟ್ಟು ಅವರಲ್ಲೇ ಆಗುತ್ತೆ. ಬ್ರೋ, ನಾವು ಇಂಜಿನಿಯರ್ ಸ್ಟೂಡೆಂಟ್, ನನಗೆ ಇನ್ನೂ ಅಮೌಂಟ್ ಬಂದಿಲ್ಲ. ವೇಟ್ ಮಾಡಿ, ಯಾಕಂದರೆ 80% ವಿದ್ಯಾರ್ಥಿಗೆ ಇಂಜಿನಿಯರ್ ಬಂದಿದೆ, ಕೆಲವೊಂದಷ್ಟೇ ಬಂದಿಲ್ಲ. ನೆಕ್ಸ್ಟ್ ಬ್ರೋ, ನನಗೆ ಇನ್ನೂ 2022-23 ಸಾಲಿನ ಇನ್ನೂ ಬಂದಿಲ್ಲ ಅಂತ ಹಾಕಿದ್ದೀರಾ. ಏನಾಗಿದೆ ಅಂತ ನನಗೆ ಟೆಲಿಗ್ರಾಮ್ದಲ್ಲಿ ಸೆಂಡ್ ಮಾಡಿ ಸ್ಟೇಟಸನ್ನು, ಆಯಿತಾ? PG ಸ್ಕಾಲರ್ಶಿಪ್ ನಿಮ್ಮ ಕಾಲೇಜಲ್ಲೇ ಕೇಳಿ, ಯಾಕೆಂದರೆ ಇದು ಅಪ್ ಟು ಫೀಸ್ವರೆಗೆ ನಿಮ್ಮ ಕಾಲೇಜಿಗೆ ಸಂಬಂಧಪಡುತ್ತೆ. ಅಮೌಂಟ್ ಅವೇಟೆಡ್ ಅಂತ ಇದೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಅವೇಟೆಡ್ ಅಂದರೆ ಸುಮ್ಮನೆ ವೇಟ್ ಮಾಡಬೇಕಂತ ಅಷ್ಟೇ. ಸೊ ಅನಿಸುತ್ತೆ ನೀವು ಟ್ವೀಟ್ ಮಾಡಿ ನಮ್ಮ ಒಂದು ಕಲ್ಯಾಣ ಮಿತ್ರ ಅವರಿಗೆ, ಅವ್ರು ನಿಮ್ಗೆ ರಿಪ್ಲೈ ಮಾಡ್ತಾರೆ. ಇನ್ನು ಲಾಸ್ಟ್ ಇಯರ್ದು ಬಂದಿಲ್ಲ. ಏನಾಗಿದೆ ನೋಡಿ ಸ್ಟೇಟಸನ್ನು ನನಗೆ ಕಳಿಸಿ, ನನಗೆ ನೋಡ್ಬಿಟ್ಟು ಹೇಳ್ತೇನೆ. ಓಕೆ, ಸೊ ಸೇಮ್ ಕ್ವಶನ್. ನೆಕ್ಸ್ಟ್ ಸೊ ಇನ್ನೊಂದು ಅವೇಟೆಡ್ ಅಂತ ಇದೆ. ಸೊ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ತಾಲೂಕು ಆಫೀಸಿಗೆ ಭೇಟಿ ನೀಡಿ, ಆ್ಯಸ್ ವೆಲ್ ಆಸ್ ಟ್ವೀಟ್ ಮಾಡಿ, ಮತ್ತು ನಿಮ್ಮ ಕಾಲೇಜಲ್ಲಿ ಕೂಡ ಎನ್ಕ್ವೈರಿ ಮಾಡ್ಕೊಳ್ಳಿ. ಮತ್ತು ಬೇರೆ ಫ್ರೆಂಡ್ಸ್ಗೆ ಏನಾಗಿದೆ, ನಿಮಗೇನಾಗಿದೆ, ಎಷ್ಟು ಜನಕ್ಕೆ ಈ ರೀತಿ ತೊಂದರೆ ಆಗಿದೆ ಅಂತ ನೀವು ನೋಡ್ಕೊಂಡು ನನಗೆ ಟೆಲಿಗ್ರಾಮ್ದಲ್ಲಿ ಮೀಟ್ ಆಗಿ. ಓಕೆ, ಸೊ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಮಾಡಿ. ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.